ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಪಾಕಸಂಗಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ನೀವು ನಮ್ಮ ಚಾನಲ್ನ ಮೊದಲನೇ ಸಾರಿ ನೋಡ್ತಿದ್ರ, ನಮ್ಮ ಮಾಡೋ ರೆಸಿಪಿಗಳು ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತು ಸಿರಿಧಾನ್ಯಗಳಲ್ಲಿ ಒಂದಾದ ನವಣಕ್ಕಿನ ಬಳಸಿ ರುಚಿಕರವಾದ ಆರೋಗ್ಯಕರವಾದ ಮಸಾಲ ದಾಲ್ ಖಿಚಡಿನ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಮೊದಲಿಗೆ ನಾನು ಈ ಗ್ಲಾಸ್ ಅಳತೆಯಲ್ಲಿ ಅರ್ಧ ಗ್ಲಾಸಷ್ಟು ನವಣಕ್ಕಿ, ಅರ್ಧ ಗ್ಲಾಸಷ್ಟು ಹೆಸರುಬೇಳೆನ ತೊಗೊಳಿಗತ್ತೀನಿ. ಇವನ್ನ ನೀರಿಂದ ಸ್ವಚ್ಛವಾಗಿ 3 ರಿಂದ 4 ಬಾರಿ ತಿಕ್ಕಿ ತೊಳಿಬೇಕು. ನಿಮ್ಮ ಹತ್ರ ಸಮಯ ಇದ್ರೆ ನವಣಕ್ಕಿನ 1 ಗಂಟೆವರೆಗೂ ನೆನೆಲಿಕ್ಕೆ ಇಡ್ರಿ. ನಾನಿಲ್ಲಿ ನೆನೆಸಿಟ್ಟಿಲ್ಲ, ಹಂಗೆ ಡೈರೆಕ್ಟಾಗಿನ ತೊಗೊಳಿಗತ್ತೀನಿ. ಈಗ ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಅದರಲ್ಲಿ 1 ದೊಡ್ಡ ಚಮಚದಷ್ಟು ತುಪ್ಪನ ಹಾಕೋಬೇಕು. ತುಪ್ಪ ಕಾದ್ಮೇಲೆ ಅದಕ್ಕೆ 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, 1/4 ಚಮಚದಷ್ಟು ಇಂಗು, 1 ಚಮಚದಷ್ಟು ಶುಂಠಿ ಪೇಸ್ಟ್, 2 ಹಸಿಮೆಣಸಿನಕಾಯಿ, ದೊಡ್ಡ ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿ ಹಾಕಿ 1 ನಿಮಿಷದವರೆಗೂ ಚೆಂದಾಗಿ ತಾಳಿಸ್ಬೇಕು. ಉಳ್ಳಾಗಡ್ಡೆ ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಾದ್ಮೇಲೆ ಇದಕ್ಕೆ ನೀವು ಇಷ್ಟ ಇರೋ ತರಕಾರಿನ ಹಾಕೋರಿ. ನಾನಿಲ್ಲಿ 1 ಗಜ್ಜರಿ, 1 ಟೊಮೆಟೊ, 1 ಆಲೂಗಡ್ಡೆ, ಒಂದು ಸ್ವಲ್ಪ ಹಸಿ ಬಟಾಣಿ ಇದ್ರೆ ಹಾಕೊಳ್ರಿ. ಜೊತೆಗೆ 1 ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕೊಳ್ಳಿಗತ್ತೀನಿ. ನೀವು ಹೆಚ್ಚು ಖಾರ ಇಷ್ಟಪಡ್ತಿದ್ರೆ 1 ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ರಿ. ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡಿ 1 ನಿಮಿಷದವರೆಗೂ ತಾಳಿಸ್ಬೇಕು. ನಿಮ್ಗೆ ತರಕಾರಿ ಆಗಲಿ ಅಥವಾ ಮಸಾಲೆ ಆಗಲಿ ಇಷ್ಟ ಇಲ್ಲ ಅಂದ್ರೆ ಹಂಗನ ಪ್ಲೇನ್ ಆಗಿನ ಮಾಡ್ಕೋಬಹುದು. ಈಗ ನಾವು ತೊಳೆದಿಟ್ಟಿರುವಂತಹ ನವಣಕ್ಕಿ ಹೆಸರುಬೇಳೆನ ಹಾಕೋಬೇಕು. ನಾವು ಅರ್ಧ ಗ್ಲಾಸ್ ನವಣಕ್ಕಿ, ಅರ್ಧ ಗ್ಲಾಸ್ ಹೆಸರುಬೇಳೆ ಅಂದರೆ ಟೋಟಲಾಗಿ 1 ಗ್ಲಾಸ್ ತೊಗೊಂಡಿದ್ವಿ. 1 ಗ್ಲಾಸಿನ ಅಳತೆಗೆ 4 ಗ್ಲಾಸಷ್ಟು ನೀರನ್ನು ಹಾಕೋಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳಿಗತ್ತೀನಿ. ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು 4 ವಿಸಲ್ಸ್ನ ಬರೆಸ್ಬೇಕು. ನವಣಕ್ಕಿನ ಮೊದಲಿಗೆ 1 ಗಂಟೆವರೆಗೂ ನೆನೆ ಇಟ್ಟಿದ್ರೆ 3 ವಿಸಲ್ಸ್ ಸಾಕು. ವಿಸಲ್ಸ್ ಹಾಕಿ ಕುಕ್ಕರ್ ಸ್ಟೀಮ್ ಹೋದ್ಮೇಲೆ ಇಲ್ಲಿ ತೆಗೆದು ನೋಡೋಣ. ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಆಗ್ಯದ. ನಿಮಗೇನಾದರೂ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತಂದ್ರೆ ಒಂದು ಸ್ವಲ್ಪ ಬಿಸಿ ನೀರನ್ನು ಮಿಕ್ಸ್ ಮಾಡಿಕೊಂಡು 1 ಕುದಿ ಕುದಿಸ್ಕೊರಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಬಹುದು. ಇದಕ್ಕೊಂದು ಸ್ವಲ್ಪ ತುಪ್ಪ, ಉಪ್ಪಿನಕಾಯಿ ಜೊತೆ ತಿಂದರೆ ಬಹಳ ರುಚಿಯಾಗಿರ್ತದೆ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಲಘೂನ ಸಿಗೋಣ ಅಂತ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.